ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದು, ನಮ್ ಸದಸ್ಯರೇ ಅಂತಲ್ಲ, ಎಲ್ಲರದು ಕೂತಿರೋರ್ದು ಎಲ್ಲರದು, ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2000 3000 ಅರ್ಜಿ ಬಂದಿದೆ. ನೀವು ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು 40-50 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40-50 ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆದ್ರೂ ಕೊಡೋದು ಬದಲು ನಿಲ್ಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲ MLAಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲ MLAಗಳು ನಿಷ್ಠೂರ. ಒಂದು ಅರ್ಜಿ ಸೈನ್ ಹಾಕಿದ್ರೆ ಅದಕ್ಕೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ಶಾಸಕ ತಲೆಯಲ್ಲಿ ಗಂಗೆ ಅಂತಲ್ಲ ಪತ್ತೆ ಮಾಡಿಬಿಟ್ಟಾರ ಇವರು ಮಹದೇವ. ಈ ಸರ್ಕಾರ ಅಲ್ಲ, ಮಹದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ಅವ್ರ ನಾಯಕರು ಬೇರೆ, ಅಲ್ಲಲ್ಲ ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳೀಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ. ಈಗ ಸರ್ ನಿಮ್ಮಂತ ಹಿರಿಯ ಸದಸ್ಯರು ಈ ವರ್ಷದಿಂದ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ. ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು, ನಮ್ ಸರ್ಕಾರದ ಅಲ್ಲ. ಅಲ್ಲ, ಹಳೆ ಅರ್ಜಿಗಳೆಲ್ಲ ನಮ್ಮ ಸರ್ಕಾರ ಟಾರ್ಗೆಟ್ ಎಷ್ಟಿತ್ತು, ಈ ಸರ್ಕಾರದಲ್ಲಿ ಟಾರ್ಗೆಟ್ ನಿಂತಿದ್ದಾರೆ. ಉತ್ತರ ಹೇಳಕ್ ನಿಂತಾರೆ. ಅಲ್ಲ, ಕೇಳ್ರಿ, ಇಲ್ಲಿ ಮಂತ್ರಿಗಳು ನಿಂತಾರೆ, ಉತ್ತರ ಹೇಳ್ತಾರೆ. 2 ನಿಮಿಷ ಕುತ್ಕೊಳ್ಸ, ತಾಳ್ಮೆಯಿಂದ ಕೇಳ್ರಲ್ಲ. ಸರ್ ಉತ್ತರ ಹೇಳಿ ಸರ್. ಆಯ್ತಾ? ಆಯ್ತಾಯ್ತು. ಈಗ ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು, ಅದನ್ನ ಕ್ಲಿಯರ್ ಮಾಡಿದ್ದೀನಿ. 2 ಬೋರ್ವೆಲ್ ಕೊಡಬೇಕು. ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವೀನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತೇನೆ. ರಾಜ್ಯದ ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯ ಏನು, ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ 1-2 ಕೊಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಶೂನ್ಯ ವೇಳೆ ಅದು ಒಂದು ನಮ್ದಿದೆ. ಒಂದು ಈಗ ಸರ್ಕಾರಕ್ಕೆ ನನ್ನ ಕ್ಷೇತ್ರದಲ್ಲಿ ಫರಂಗಿಪೇಟೆಯಲ್ಲಿ ಹೌದು, ನಾನು ಪ್ರಸ್ತಾವ ವಿಚಾರ ಅಲ್ಲ, ಅದು ನೆಕ್ಸ್ಟ್ ಇಂದು. ಈಗ ದಿಗಂತ ಅಂತ ಹೇಳಿ ಒಬ್ಬ ಹುಡುಗ, ದಿಗಂತ ಎಂಬ ಸ್ಟೂಡೆಂಟ್, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿವಸ ಕಾಣೆಯಾಗಿದ್ದಾನೆ. ಇದು ನಾಪತ್ತೆ ಆಗಿದ್ದಾರೆ. ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ. ನಾನು ತಮಗೂ ಮಾತಾಡಿದ್ದೇನೆ, ಗೃಹ ಸಚಿವರು ಮಾತಾಡಿದೆ. ಏನಾಗಿದೆ, ಯಾವಾಗ ಆಗ್ತದೆ, ಯಾವ ಅಂತ, ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ, ಊರವರಿಗೆ ಬಗ್ಗೆ ಆ ದಿಶದಲ್ಲಿ ಮಾಡಬೇಕಾಗ್ತದೆ. ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷೆ, ದಿಗಂತ್ ಅಂತ 17 ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ PUC ಅಲ್ಲಿ ಹಾಲ್ ಟಿಕೆಟ್ ನ ತಗೊಂಡೋಗ್ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ. ವಾಪಸ್ ಬಂದು 7:15 ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ. ಅದಾದ್ಮೇಲೆ ಪೊಲೀಸ್ ಅವ್ರ ಹತ್ರನೂ ಕೂಡ ನಾವು SP ಅವರಿಗೆ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಅವನ ಮೊಬೈಲ್ ಫೋನು ಮತ್ತೆ ಅವನ ಚಪ್ಪಲಿ ಅಲ್ಲಿ ಇದ್ರ ಹತ್ರ ಸಿಗುತ್ತೆ. ಒಂದು 200 ಮೀಟರ್ ದೂರದಲ್ಲಿ ನಮಗೆ
ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ. ಬಟ್ ಯಾವುದೇ ಥರದ ಅಲ್ಲಿಂದ 2 ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟು ಸೆಂಟರು ಎಲ್ಲ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದ್ದಾರೆ. ಯಾವುದೇ ಥರದ ಬಾಡಿ ಆಗಲಿ ಆ ಥರದ್ದು ಸಿಕ್ಕಿಲ್ಲ. ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿದೆ ಅದನ್ನು ಹೇಳ್ತಾ ಇದೀವಿ. ಆದರೆ ಗಾಬರಿ ಆಗೋದು ಬೇಡ. ಆದರೆ 7 ತಂಡವನ್ನ ಮಾಡಿದ್ದಾರೆ SP ಅವರ ಒಂದು ನೇತೃತ್ವದಲ್ಲಿ. ಸುಮಾರು 25ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮಾನ್ಯ ಅಧ್ಯಕ್ಷರೇ. ನಾನು SP ಅವ್ರಿಗೂ ಕೂಡ ಇವತ್ತು ಮಾತಾಡಿದೆ. ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ. ಅದನ್ನ ಆದಷ್ಟು ಬೇಗ, ಆಮೇಲೆ ಅವ್ರ ಮೊಬೈಲ್ ಸುಮಾರು 16 ಡಿಜಿಟ್ ಇದನ್ನ ಹಾಕೊಂಡಿದ್ದ ಅವನು, ಏನು ಸೆಕ್ಯೂರಿಟಿ ಕೋಡ್. ಸೊ 70 ಲಕ್ಷ ಕೋಡ್ಸ್ ಇದು ಮಾಡ್ಬೇಕದ್ನ. ಅದಾದ್ಮೇಲೂ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ, ಅವರಲ್ಲಿ ಯಾವುದೇ ತರದ ಅನುಮಾನ ಆಗ್ತಕ್ಕಂಥ ಯಾವುದೇ ತರ CDR ಕೂಡ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಮತ್ತು ಅವ್ರ ಸ್ನೇಹಿತರ ಮನೆಗೆ, ರಿಲೇಷನ್ಸ್ ಮನೆಗೆ ಎಲ್ಲ ಕಡೆನೂ ಹೋಗಿರೋದ್ರಿಂದ ಯಾವುದೇ ತರದ ಲಿಂಕ್ಸ್ ಸಿಕ್ಕಿಲ್ಲ. CC ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ. SP ಅವರ ನೇತೃತ್ವದಲ್ಲಿ 7 ತಂಡದಲ್ಲಿ ಎಲ್ಲದೂ ಕೂಡ. ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ, ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಉತ್ತರ ಕೊಡ್ಬೇಕಂತ ಅವರು ಮೂಲಕನೂ ಕೂಡ ಇದನ್ನ ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಆ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ ಮೇಲೆ ಏನಾದ್ರು ಆಗಿದೆ ಅಂತ, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು. ಆದರೆ ವಿ ಆರ್ ವಿತ್ ಅ ಫ್ಯಾಮಿಲಿ. ನಾವು ಏನದನ್ನ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥ ಬೇರೆ ಬೇರೆ ಆಂಗಲ್ ಎಲ್ಲ ಒಂದು ಆಂಗಲ್ ಅಧ್ಯಕ್ಷ ಸಚಿವ ಒಂದೇ ನಿಮಿಷ. ಪರಂಗಿಪೇಟೆಯ ದಿಗಂತ್ ಅನ್ನುವಂತ ವಿದ್ಯಾರ್ಥಿ ನಾನು ಶೂನ್ಯವೇಳೆಯಲ್ಲಿ ಕೊಟ್ಟಿದ್ದೆ, ಅವ್ರದೇ ಕ್ಷೇತ್ರ ಅದು. ಕಾಣೆಯಾಗಿ ಇವತ್ತಿಗೆ 8-9 ದಿನ ಆಯ್ತು. 8-9 ದಿನ ಆದ್ರೂ ಕೂಡ ನೀವು 5 ತಂಡ ಮಾಡಿದಿರಿ, 6 ತಂಡ ಮಾಡಿದಿರಿ. ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದೀನಿ ಅಂತ ಅರ್ಥ ಇಲ್ಲ. ಮನೆಯಿಂದ ಹೊರಗೋದಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ. ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ, ಬೇರೆ ಬೇರೆ ರೀತಿಯಾದ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ, ಹಿಂಗೆಲ್ಲ ಆಗಿತ್ತು. ಇದನ್ನ ಖಂಡಿಸಿ ಮೊನ್ನೆ ಪರಂಗಿಪೇಟೆ ಬಂದು ಕೂಡ ಆಗಿತ್ತು. ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಕೂಡ ಅಲ್ಲಿ ನಡೆದಿದೆ. ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ. ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು, ಅಲ್ಲಿ ಇರುವಂತ ಪತ್ರಿಕೆಗಳಲ್ಲಿ ಬಂದಿರುವಂತ ವರದಿ ಏನು ಅಂತಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಚಪ್ಪಲಿ ಸಿಕ್ತು, ಆ ಚಪ್ಪಲಲ್ಲಿ ರಕ್ತದ ಕಲೆಗಳಿತ್ತು, ಇವೆಲ್ಲ ಟ್ರ್ಯಾಕ್ ಅಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ. ನೀವು ಮೊಬೈಲ್ಗಳನ್ನ ಟ್ರೇಸ್ ಮಾಡ್ತಾ ಇದೀರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ. ಆದ್ರೆ ಇದಕ್ಕೇನಾರೊಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡುಹಿಡಿಯಲಿಲ್ಲ ಅಂತಾದ್ರೆ ಆ ಮನೆಯವರ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ, ಮತ್ತು ಊಹಾಪೋಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಇನ್ನೊಂದು ಅಂತ ಹೇಳ್ತಾರೆ, ಕೆಲವೊಂದು ಕಾಲಿಸ್ ಗಾಡಿಯಲ್ಲಿ ತಿರುಗ್ತಾ ಇತ್ತು, ದೇವಸ್ಥಾನದ CC ಕ್ಯಾಮೆರಾದಲ್ಲಿ ಕಾಲಿಸ್ ಗಾಡಿ ಅನ್ನೋ ಒಂದು ತಿರುಗ್ತಾ ಇತ್ತು ಅನುಮಾನಾಸ್ಪದವಾಗಿ ಅಂತ, ಅಂತದ್ದು ಒಂದು ಅಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಮಾಹಿತಿ ಇದ್ರೇನು ಕೋಟ್ಯಾನವರೇ, ನಾನೇ ಹೇಳ್ತೀನಿ SP ಅವರಿಗೆ, ತಮಗೂ ಕೂಡ ಮಾತಾಡೋದಕ್ಕೆ. ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ, ಆಮೇಲೆ ಸೂಕ್ಷ್ಮತೆನೂ ಕೂಡ ನನಗೆ ಅರ್ಥ. ನನ್ನ ಊರದು ಆಯ್ತು, ಯಾವುದೇ ಸೂಕ್ಷ್ಮತೆ ಇದ್ರೇನು ಕೂಡ ಸೂಕ್ಷ್ಮತೆ ಸುನೀಲ್ ಅವ್ರು ಹೇಳಿರೋ ಪ್ರಕಾರ ಎಲ್ಲಾ ತರ ಆಂಗಲ್ ಅಲ್ಲೂ ಕೂಡ ನಾವು ನೋಡಿ ಇದನ್ನ ಚರ್ಚೆ ಮಾಡಿ, ನೀವು ಹೇಳ್ದಂಗೆ ಇನ್ನೂ ಮೇಲಧಿಕಾರಿಗಳಲ್ಲೂ ಕೂಡ ಏನಾದ್ರು ಒಂದು ಚರ್ಚೆ, DG ಲೆವೆಲ್ ಎಲ್ಲರಿಗೂ ಗೊತ್ತಿದೆ. ಇನ್ನೂ ನಾವು ಏನ್ ಮಾಡಬೇಕು, ಅವ್ರ ಫ್ಯಾಮಿಲಿ ಅವರಿಗೆ ವಿಶ್ವಾಸವನ್ನ ತಗೊಂಡು ತನಿಖೆನ ಜೊತೆಗೆ ಮತ್ತೆ ವಾಟ್ ಇಸ್ ದ ಅಪ್ಡೇಟ್ ಏನ್ ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ. ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಅಧ್ಯಕ್ಷ ಉಮ್ಮನತೆ ಕೋಟ್ಯಾನ್ ರಹೀಂ ಖಾನ್. ಮಾನ್ಯ ಬಹಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ. ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಓಕೆ. ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನು ಸವಿಸ್ತಾರವಾದಂತ ಉತ್ತರ ಇನ್ನು ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸೌಲಭ್ಯ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದಕ್ಕೆ ಇದನ್ನ ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ.
ಅದು ಎಷ್ಟಿಗೆ ಸೇರಿಸಿದ್ದು ಅದು ಇದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿದೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ. ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಸರ್ ಅದು ಒಂದು ಆ ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್, ನೀವು ಮಾತಾಡಿ, ಸಮುದಾಯದಿಂದ ಇರೋನೊಬ್ಬ ಮಾತಾಡ್ತೀನಿ ಸರ್. ನೀವು ಮಾತಾಡಿ, ಇದು ಮುಗಿದ ಮಾತಾಡಿ, ಹೇಳ್ತೀನಿ, ತೊಂದ್ರೆ ಇಲ್ಲ. ಆಯ್ತು ಯಶ್ವಯ್ಯ, ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ, ತಪ್ಪು ಅಭಿಪ್ರಾಯ. ಯಾಕೆ? ಸಮುದಾಯದಲ್ಲಿ ಇದೇ ಟೆನ್ಷನ್ ಮಾಡಬೇಡಿ, ಸಮಾಧಾನ. ಅವ್ರು ಮಾತಾಡ್ಲಿ, ಸಮಸ್ಯೆ ಬಗೆಹರಿಸಬೇಕಲ್ಲ. ಕೊಟ್ರೆ ನಾನು ಎಲ್ಲ ಹೇಳ್ತೀನಿ ಡೀಟೇಲ್. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮನೆ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನನಗೆ ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲ, ಹಂಗ ಕಳಿಸಿಲ್ಲ. ಕೇಳಿ ಸರ್, ಕುಲಶಾಸ್ತ್ರ ಅಧ್ಯಯನ. ಒಂದ್ ನಿಮಿಷ ಸರ್, ಕುಲಶಾಸ್ತ್ರ ಒಂದ್ ನಿಮಿಷ ಧೀರಜ್ ನೋಡಿ, ಮೊದಲು ಗೊಲ್ಲ ಸಮುದಾಯವನ್ನ ದಯವಿಟ್ಟು ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ದು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಾದ್ರು ಇದ್ರೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಈಗ ಗೊಲ್ಲ ಅವರು ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇ ತೀರ್ಮಾನಕ್ಕೆ ಬರಬೇಡಿ. ಮೊದಲಿಗೆ ಪ್ರಾರಂಭ ಆಗಿಲ್ಲ. ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಕಾಡುಗೊಲ್ಲ ಗೊಲ್ಲ ಅಂತ ಸಮಸ್ಯೆಗಳು ಪ್ರಾರಂಭ ಆದವು. ಅದು ಅಲೆಮಾರಿ ಇದ್ರೊಳಗ. ಅದಾದ್ಮೇಲೆ ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನೂ ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಅಲೆಮಾರಿ ಇದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಆ ಹೋದ್ಸತೆ ಅದು ರಿಜಿಸ್ಟ್ರೇಷನ್ ಆಯ್ತು, ಇದೆಲ್ಲ ಆಗಿದೆ. ಈ ವರ್ಷ ಕಾಡುಗೊಲ್ಲಿಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನು ಕೇಳಿದಿರಲ್ಲ, ನಿಶ್ಚಿತವಾಗಲೂ ಆ ಸೌಲಭ್ಯಗಳು ಕೊಡ್ತೀವಿ. ನಿಮ್ಮ ಕ್ಷೇತ್ರದೊಳಗ ಶರತ್ ಅವ್ರು ಮಾತಾಡ್ಲಿ. ಆಯ್ತು, ಮಾತಾಡ್ಲಿ. ಇಕ್ಬಾಲ್ ಆಯ್ತು, ಅವ್ರು ಮಾತಾಡ್ತಾರೆ, ಅವ್ರು ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ, ತಮ್ಮ ಕೂತ್ಕೊಳ್ಳಿ. ಇಕ್ಬಾಲ್ ಅವರು ನಾಯನರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನ್ ನಿಮ್ಗೆ ಹೇಳಿದಿಷ್ಟೇ ನೋಡಿ, ನೀವು ಮಾತಾಡುವಾಗ ನಿಮ್ಗೆ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ, ಹೌದಾ? ಆವಾಗ ನೀವೇನ್ ಹೇಳ್ತೀರಿ? ಮಾತಾಡ್ಲಿಕ್ಕಿಲ್ವಾ ಅವಕಾಶ, ನೀವೇ ಅಡ್ಡಿಪಡಿಸಿ ಅಂತೇಳಿ. ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರು ಮಾತಾಡುವಾಗ ಏನ್ ಬೇಕಾದ್ರೂ ಮಾತಾಡ್ಲಿ. ತಾವು ಏನು ಒಂದ್ ನಿಮಿಷ ಆಯ್ತು, ನೀವು ಅದಕ್ಕೆ ಮತ್ತೆ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ, ಆವಾಗ ನಿಮ್ಗೆ ಅದಕ್ಕೆ ಅವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ. ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ. ಅದು ಆಯ್ತು. ಇಲ್ಲಿ ಇದರ ಒಳಗಡೆ ಸುಳ್ಳಲ್ಲಿ ಕೂಡ ಅವಕಾಶ ಇದೆ. ನೀವು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಸತ್ಯಲ್ಲಿ ಕೋರ್ಟ್ ಅಲ್ಲಿ ಸತ್ಯ ಮಾತಾಡಿ. ಕೋರ್ಟ್ ಅಲ್ಲ, ನಾನು ಜಡ್ಜು ಅಲ್ಲ, ಅಡ್ವೊಕೇಟ್ ಇಲ್ಲ. ಇಲ್ಲ, ಅವ್ರು ಮಾತಾಡ್ಲಿ. ಅಲ್ಲ, ಬೇಡ, ಅವ್ರು ಮಾತಾಡ್ಲಿಕ್ಕೆ ಬೇಡ. ಯಾಕೆ ನೀವು ಮಾತಾಡಿ ಅಕೌಂಟ್ಗೆ ನೀವ್ಯಾಕೆ? ಆಯ್ತು, ನೀವ್ಯಾಕೆ ಕೂತ್ಕೊಳ್ಳಿ. ಅಲ್ಲ, ನೀವು ಕೂತ್ಕೊಳ್ಳಿ. ನೀವು ಮಾತಾಡ್ಲಿ, ಅವ್ರು ಮುಗಿಸ್ಲಿ. ಅಲ್ಲಿ ಪರಸ್ಪರ ಮಾತಾಡಿಕೊಂಡ ಟೈಮ್ ಎಷ್ಟಾಯ್ತಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಜೋರಾಗಿ ಮಾತಾಡ್ಬೇಕಾ? ಓಕೆ, ಬೇಡ. ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ, ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದಕ್ಕೆ, ನಾ ಕೇಳಿದ್ದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವ್ರ ತರ. ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ. ಅವ್ರ ಹತ್ರ ಹೇಗೆ ಅವ್ರು ಹೇಳಲಿಕ್ಕೆ ಸಾಧ್ಯ? ಅವ್ರು ವಾಪಸ್ ತಗೊಳ್ಳಿಕ್ಕೆ ಹೇಳಿ. ಅವ್ರ ಕ್ಷಮೆ ವಾಪಸ್ ನಾನು ತಗೊಳ್ಬೇಕು. ನೀವು ಮುಂದುವರಿಸಿ. ಸಭಾಧ್ಯಕ್ಷರೇ, ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಆಯ್ತು, ಈಗ ಅದು ನಯನ ಮೋಟಮ್ಮ. ಯಾರು ಮಾತಾಡ್ತಿರ್ಲಿ, ಅಡಚಣೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ಈ ರೀತಿ. ರಕ್ಷಣೆ ಯಾವಾಗಾರ ಅಶ್ವತ್ಥಣ್ಣ ಸಮಾಧಾನವಾಗಿ
ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ನಾವು ಒಪ್ಕೊಳ್ಳೋಣ. ಯಾವಾಗ್ಲೂ ಇಲ್ಲಿ ಗೊಂದಲ ಅರ್ಚನೆ ಮಾಡೋದ್ರಲ್ಲಿ ಏನಾರ ಇದ್ರೆ ನಯನ ಮೋಟಮ್ಮ ಶಿಕ್ಷಣ ಸಚಿವರಾಗಿದ್ರೆ ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಮಾತಾಡಕ್ ಬಿಡ್ಬೇಕು. ಅರ್ಚನೆ ಮಾಡಿ ಪ್ರತಿಪಕ್ಷ ನಾಯಕ ಮಾತಾಡಲಿಕ್ಕಿದ್ದಾರೆ, ಇಷ್ಟು ಸದಸ್ಯರು ಅರ್ಚನೆ ನೀವೇ ಸಮಯ ಇಲ್ಲ, ಕೂತು ರವಿ ನಾನೇನ್ ಕೂತ್ಕೊಳ್ಳಿ. ನಿಮ್ಮಂಗ ಸೀನಿಯರ್ ಮೆಂಬರ್ ನೀವೇನ್ ಮಾಡ್ತೀರಿ? ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಮಂತ್ರಿ ಕೂತ್ಕೊಳ್ಳಿ. ನೋಡಿ, ನಾನೆಲ್ಲ ಸದಸ್ಯರು ಇಷ್ಟೇ. ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ನಿಮ್ಮಲ್ಲಿ ಕೂಡ ಬಹಳ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಆಡಳಿತ ಪಕ್ಷ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ. 4 ಬಜೆಟ್ ಇದೆ, ಅದರ ಮುಂಚೆ ಇದೆಲ್ಲ ಮಾತಾಡಿ ಆಗ್ಬೇಕು. ಈ ವಿಚಾರ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದ? ಮತ್ತೆ ನೀವೇನಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತೇಳಿ ರಾತ್ರಿ 12 ಗಂಟೆ ತನಕ ಅಂತ ಹೇಳಿ ನಮ್ಮನ್ನು 12 ಗಂಟೆ ತನಕ ಕೂತ್ಕೊಳಿಸ ಅಂತ ಹೇಳಿದೆ. ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ ನಾವು ಮುಗಿಸ್ಬೇಕು. ಆದ ಕಾರಣ ನೀವೇನ್ ಮಾಡಬೇಡಿ, ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳೋ ದೊಡ್ಡ ಮಾಡುವಂತ ಉಪಕಾರ ಇರುತ್ತೆ ನಿಮ್ ನಮ್ಗೆ. ಆದ ಕಾರಣ ಏನು ಬೇಕಾದ ಮಾತು ಬೇಗ ಮಾತಾಡಿ ಮುಗಿಸಿ. ಸರ್ ಅಧ್ಯಕ್ಷರೇ, ನೋಡಿ, ಇತಿಮಿತಿ ಬಗ್ಗೆ ಚರ್ಚೆ ಆಯ್ತು, ಅಷ್ಟೇ ಇತಿಮಿತಿ ಬಗ್ಗೆ ಚರ್ಚೆ ಆಯ್ತು. ನೀವೇನ್ ಹೇಳ್ತೀರಿ? ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳಿ. ಸ್ಕೈ ಇಸ್ ದಿ ಲಿಮಿಟ್. ಈಗ ಮಾತಾಡಿ ಒಮ್ಮೆ. ಸ್ಕೈ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ ಹೇಳಿ ವಿಚಾರ ಪ್ರಸ್ತಾಪ ಮಾಡಬೇಕಾಗಿರೋದೆಲ್ಲ ಕಂಟಿನ್ಯೂ ಮಾಡಿ. ಅದನ್ನ ಅವ್ರಿಗೆ ನಾನು ಹೇಳಿದೆ, ಸ್ಕೈ ಇಸ್ ದ ಲಿಮಿಟ್, ಯು ಕ್ಯಾನ್ ಟಾಕ್. ಆಯ್ತು ಸರ್, ಧನ್ಯವಾದಗಳು. ನೀವು ನನ್ನನ್ನ ಸಮರ್ಥನೆ ಹೋಗುವ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು. ಅದು ಯಾಕಂದ್ರೆ ನಾವು ಕಟ್ತಾ ಇದ್ದೀವಿ, ನಮಗೇನ್ ಸಿಗಬೇಕಾಗಿದೆ, ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು, ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ, ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನನಗೂ ಅದೇ ಮಟ್ಟಕ್ಕೆ ಹಕ್ಕಿದೆ. ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸರಿ ಅಲ್ಲ ಅಧ್ಯಕ್ಷರೇ. ನಾನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ, ನಮಗೆ ನಮ್ಮ ಸರ್ಕಾರಕ್ಕೆ ಏನ್ ತಲುಪ್ತಾ ಇದೆ ಅಂತ, ಏನ್ ಸಿಗ್ತಾ ಇದೆ ಅಂತ. ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡಬಹುದು. ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ, ಆ ಮಟ್ಟಕ್ಕೆ ಸರ್ಕಾರ ಅದನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು. ನಾವೀಗ ನನ್ನ ಕೊನೆ ಪಾಯಿಂಟ್, ಆಕ್ಚುಲಿ ನಾನು ಸೀನಿಯರ್ ಆಗಿರುವ ಅಶ್ವಥ್ ನಾರಾಯಣ್ ಸರಿಗೆ ನನಗೆ ಕಡಿಮೆ ಅನುಭವ ಇದೆ, ನಿಮ್ಮಷ್ಟು ಅನುಭವ ಇಲ್ಲ. ನಾನು 4 ಬಾರಿ ಆಯ್ಕೆಯಾಗಿ ಬಂದಿಲ್ಲ. ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ. ನೀವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ, ಇನ್ನೊಬ್ಬರ ಭಾಷಣ ಬಗ್ಗೆ ಅಲ್ಲ. ಭಾಷಣ ಅಲ್ಲ, ಅವ್ರು ಹೇಳಿದಕ್ಕೆ ಆಯ್ತು, ಮುಂದುವರಿಸಿಕೊಂಡು ಹೋಗಿ. ಅಲ್ಲ ಅಧ್ಯಕ್ಷರೇ, ಬೇಡ ಯಾಕೆ ಮತ್ತೆ ಚರ್ಚೆ ಮಾತಾಡಿ. ಅವರು ಪದೇ ಹೇಳ್ತಾ ಇದ್ದಾರೆ, ನಾನು ಮೊದಲೇ ಸರಿ ಬಂದಿದ್ದು ತಿಂಗಳ ಕೊಡ್ಲಿಕ್ಕೆ ಸಂಬಳನೇನು ಅಂತ ಕೇಳ್ತಾರೆ. ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಈ ರೀತಿ ನೀವು ತಪ್ಪು ನಿರ್ವಹಣೆ ಮಾಡ್ತಾ ಇದ್ರೆ ಎನ್ನುವಂಥದ್ದು ಇದಕ್ಕಿಂತ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಈಗ ಹೇಳಿದ್ದು, ನಾವು 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಅದಕ್ಕೆ 170 ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ, ಹಿಂಗೆಲ್ಲ ಹೇಳ್ತಾ ಬಂದಿದ್ರು. ಯಾಕೆ ಬಂದ್ರು? ಎಲ್ಲ ಹಾಕಿದಿರಿ? ಹೌದು, ಈಗೇನೆ ಎಲ್ಲ ಹಾಕಿದೆ. 170 ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದಿರಿ? ಮಾನ್ಯ ಅಧ್ಯಕ್ಷರೇ,
ನೀವು ಬಹಳ ವಿಚಿತ್ರ ಅಂದ್ರೆ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಬಂದಿಲ್ಲ ಅಂತ. ಗೃಹಲಕ್ಷ್ಮಿ ಅಕೌಂಟಿಗೆ ಹೋಗಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಈ ಸರ್ಕಾರ ನಡೀತಾ ಇದೆ? ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ? ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನಾವು ಬದ್ಧತೆಯಲ್ಲಿ ಹೇಳಿದ್ರಿ. ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ. MP ಎಲೆಕ್ಷನ್ ಆಗಬೇಕಾದ್ರೆ 2 ದಿನ ಮುಂಚೆ ನೀವು ಅಕೌಂಟಿಗೆ ಹಾಕಿದ್ರಿ, 3-4 ತಿಂಗಳು. ಬೈ ಎಲೆಕ್ಷನ್ ಹಿಂದಿನ ದಿನ 3 ತಿಂಗಳು ಹಾಕಿದ್ರಿ. ಈಗ ಜಿಲ್ಲಾ ಪಂಚಾಯತಿ ಚಾಲಕ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲಕ್ಕೆ ತೆಗಿಬೇಕು. ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು. ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ. ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಗೊತ್ತಾ ನಿಮಗೆ, ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಮಾನ್ಯ ಅಧ್ಯಕ್ಷೆ, ಬಡವ ಹಸಿದಾಗ ದುಡ್ಡು ಕೊಡಬೇಕು, ಅವನಿಗೆ ಹೊಟ್ಟೆ ಹಸಿದಾಗ ದುಡ್ಡು ಕೊಡಬೇಕು. ನಿಮ್ ಸರ್ಕಾರ ತಿಥಿ ಆದ ನಂತರ ಅಕೌಂಟ್ ದುಡ್ಡು ಕೊಡ್ತಾ ಇಲ್ಲ. ಅದನ್ನ ತಲುಪೋದು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನನಗೆ ಅನ್ನಿಸ್ತಾ. ಮಾನ್ಯ ಅಧ್ಯಕ್ಷರೇ, ಸರ್ ಒಂದ್ ನಿಮಿಷ ಹೇಳಿಲ್ಲ ಸರ್, ನೋಡಿ ನಾವು ನಮ್ ಕಡೆ ಈ ಪ್ರಾರಂಭ ಮಾಡಿದ್ವಿ. ಈಗ ಹೇಳಿದ್ರು ಅಂತ ಹೇಳಿದ್ರು, ಒಪ್ತೀವಿ. ವಿಳಂಬ ಆಗಿದೆ, ಒಪ್ತೀವಿ. ಈಗ ಉದ್ಯೋಗ ಖಾತೆಯನ್ನು ಹಕ್ಕೆ ಅಲ್ವಾ, ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಸರ್ಕಾರದಿಂದ ಉದ್ಯೋಗ ಖಾತ್ರಿ ಸಂಬಳ ಸರ್ ಅಧ್ಯಕ್ಷರೇ, ಟೀಕೆಗಳನ್ನ ಕೇಳುವ ಸರ್ಕಾರಕ್ಕೆ ಮಾಡಿ ಇನ್ನೂ 2 ನಿಮಿಷ ಆಗಿಲ್ಲ. ಜವಾಬ್ದಾರಿ ಸಚಿವರು ಈಗ ನೀವು ಒಂದ್ ನಿಮಿಷ ಬಗ್ಗೆ ಮಾತಾಡ್ಲಿಲ್ಲ. ಸರ್ಕಾರ ನಡೆಸುವವರಿಗೆ ಟೀಕೆಗಳನ್ನು ಕೇಳುವಂತ ತಾಳ್ಮೆ ಇರಬೇಕು ಸರ್. ಪದೇ ಪದೇ ಎದ್ದಿಲ್ಲ ನಾವೇನ್ ಮಾಡ್ಬೇಕಾಗುತ್ತೆ ಸರ್? PM ಕಿಸಾನ್ ಯೋಜನೆ ಬಂತ ಸರ್, ಫಸಲ್ ಬಿಮಾ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ. ಐ ಆಮ್ ಸಾರಿ, ನೀವು ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡಬೇಕಿತ್ತು. ಯಾವ್ದು ಸರ್? ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡಬೇಕಿತ್ತು. ನೀವು ಯಾಕೆ ಮೂವ್ ಮಾಡಲಿಲ್ಲ? ಯಾವ್ದಕ್ಕೆ? ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡಬೇಕಿತ್ತು. ಬರಬೇಡಿ, ಆಗಲ್ಲ. ನೀವು ಮಾತಾಡ್ಬೋದು, ಉತ್ತರ ಕೊಡ್ಬೇಕು. ನೀವು ಮಾತಾಡಬಾರ್ದು. ರಾಜ್ಯಪಾಲರ ಕಡೆ ಎಲ್ಲ ಬಂದಿಲ್ಲ. ಒಂದು ನಿಮಿಷ ಸುನೀಲ್ ಸರ್ ಕೊಡ್ಬೇಕು. ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ, ನಕ್ಸಲರೆಲ್ಲ ಸರೆಂಡರ್ ಆಗ್ತಾ ಇದೆ, ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ. ಅದಕ್ಕೆ ಡೌಟ್ ಬಂದಿರೋದು. ನ್ಯಾಚುರಲ್ ಆಗಿ ಇವ್ರು ಬರ್ತಾ ಇದ್ರೆ, ನ್ಯಾಚುರಲ್ ಆಗಿ ಸರೆಂಡರ್ ಆಗ್ತಾ ಇದ್ರೆ ಯಾರಿಗೂ ಡೌಟ್ ಬರ್ತಾ ಇರಲ್ಲ. ಅಧ್ಯಕ್ಷ, ಈ ನಕ್ಸಲರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲರು ಇದಾರಲ್ಲ, ಅವ್ರಿಗಿಂತ ಡೇಂಜರ್ ಅವರು. ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ.
ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಮಾಮೂಲಿ ನಮ್ಮ ಮುಂದೆ ಸೈರನ್ ಹಾಕೊಂಡು ಅವಾಗೆಲ್ಲ ಸೈರನ್ ಇತ್ತು, ಸೈರನ್ನು ಲೈಟು ಎಲ್ಲ ಇತ್ತು. ನಾನು ಆ ರೂಟಲ್ಲಿ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ SP ಎಲ್ಲ ಬಂದ್ಬಿಟ್ಟು ನಿಲ್ಸ್ಬಿಟ್ರು. ಸರ್ ಇಲ್ಲಿಂದ ನೀವು ಸೈರನ್ನು ಹಾಕಂಗಿಲ್ಲ, ಲೈಟು ಹಾಕಂಗಿಲ್ಲ ಅಂತೇಳಿ. ಏನಪ್ಪಾ ಅಂದ್ರೆ ನಾನು ಮಿನಿಸ್ಟ್ರು, ನನಗೆ ನೀವು ರಕ್ಷಣೆ ಕೊಡಕ್ಕಾಗಲ್ಲ. ಇಲ್ಲ ಸರ್ ಹಾಕ್ಬೇಡಿ, ದಯವಿಟ್ಟು ಕೈ ಮುಗಿತೀರಿ ಅಂದ್ರೆ ಕಳ್ಳಂತರ ಹೋದೆ ನಾನು. ಸುಮಾರು 60 ಕಿಲೋಮೀಟರ್ ಕಳ್ಳಂತರ ಹೋದೆ ನಾನು. ಮಿನಿಸ್ಟರ್, ರಾಜ್ಯದ ಆರೋಗ್ಯ ಸಚಿವ ನಾನು. ಅದು ಹಾಳಾಗೋಗ್ಲಿ ಪರಮೇಶ್ವರ್ ಅವರೇ. ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಅವ್ರ ಮನೆ ಹತ್ರ ಎಲ್ಲನ ಇಟ್ಟಿದ್ದೇ ಪರವಾಗಿಲ್ಲ, ನನ್ನ ವಾಸ್ತವ್ಯ, ನನ್ನ ಗೆಸ್ಟ್ ಹೌಸ್ ಇಟ್ಬಿಟ್ರೆ ಅಲ್ಲಿ ಯಾವ್ದೋ ಅದು ಕಾಡಲ್ಲೈತೆ. ಯು ಸ್ಟಿಲ್ ಕನ್ಸಿಡರ್ ಹಿಮ್ ಎಸ್ ಎ ಫ್ರೆಂಡ್? ಅಲ್ಲ, ಅವ್ರ ಉದ್ದೇಶ ಏನಿತ್ತು ಅಂತ ಈಗ ಗೊತ್ತಾಯ್ತಲ್ಲ. ಆಲ್ವೇಸ್ ಮೈ ಫ್ರೆಂಡ್, ಈಸ್ ಆಲ್ವೇಸ್ ಮೈ ಫ್ರೆಂಡ್. ಈಗ ಸುನೀಲ್ ಮುಂದುವರಿಸಿ, ರಾಜಕೀಯದಾಗ ಮುಂದುವರಿಸಲಿ, ಫಿನಿಶ್ ಇದೆ. ಯಾರ್ಯಾರನ್ನ ನೀವು ಅವೆಲ್ಲ ಏನೇನಾಗಿರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತಾ ಇರೋದು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್, ಒಂದು 200 ಜನ ಎಲ್ಲ ಇದ್ದಾರೆ. ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನಿಸ್ಲಿಲ್ಲ, ಹೋಗಿ ಮಲಗ್ಬಿಟ್ಟೆ. ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ, ಎಲ್ಲ ಹೆಂಚು, ಮತ್ತೆ ಅದು ಒಂದೇ ರೂಮು. ಗನ್ನ ಹೊಡೆದ್ರೆ ಹೋಯ್ತು ನನ್ನ ಕತೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಆ ರೀತಿ ಭಯ. ಎಲ್ಲಿ ಏನೋ ಸಣ್ಣ ಸೌಂಡ್ ಆದ್ರೂ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಈಗ ಚೇರ್ ಮೇಲೆ ಕೂತಿದ್ದೆ. ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು. ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗ ಆಗ್ಬೇಕಾದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಆ ಕಾಡಲ್ಲಿ ವಾಸ ಮಾಡುವಂತ ಜನರು, ಹಳ್ಳಿಯಲ್ಲ ಅವ್ರ ಸ್ಥಿತಿ ಏನಾದ್ರು. ಇಷ್ಟು ಜನಕ್ಕೆ ನೀವು ಗುಂಡಿಟ್ಕೊಂಡು, ಇಷ್ಟು ಜನಕ್ಕೆ ಭಯ ಬೀಳಿಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಡ್ಬಂದು ಅವ್ರನ್ನ ಸರೆಂಡರ್ ಔಟ್ರು, ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಂಬ್ತಾರೆ ಅಧ್ಯಕ್ಷರೇ? ಇಷ್ಟು ಜನಕ್ಕೆ, ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಏಕಾಏಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವರು ಹೇಳ್ತಾರೆ. ಅದೀಗ ಸುನಿಲ್ ಟೈಮ್ ಆದರೆ ಅವರ ಉದ್ದೇಶ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ, ನಾವೇನು ಅವ್ರ ಪರ ಏನ್ ನಿಂತಿಲ್ಲ. ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಹಿಂದಿನೂ ಕೂಡ ಆಗಿದೆ, ಕೇಳಿಸ್ಕೊಳ್ಳಿ, ರಾಜ್ಯಗಳಲ್ಲಿ ಆಗಿದೆ. ನಾನು ಹೇಳ್ತಾ ಇರೋದು. ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ ಏನು? ಅವರು ಶರಣರಾಗಬಾರ್ದು, ಅವರು ಚಟುವಟಿಕೆ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು, ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳು ಆಗ್ತಾ ಇರಬೇಕು, ಅದು ನಿಮ್ಮ ಉದ್ದೇಶನಾ? ಅಥವಾ ಇದಕ್ಕೊಂದು ಹಿತಶ್ರೀ ಆಡಬೇಕು, ಇದನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡ್ಬರ್ಬೇಕು, ಅದು ನಿಮ್ಮ ಉದ್ದೇಶನಾ? ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ. ಯಾರು ಕೂಡ ನಕ್ಸಲೈಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ, ಸಮಾಧಾನ ಆಯ್ತು. ಆದ್ರೆ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೈಟ್ ಸರೆಂಡರ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಡಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ, MP ಆಗಿದ್ದಾರೆ. ಪೂರನ್ ದೇವಿನೇ ಸರೆಂಡರ್ ಆದ್ರು, MP. ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ. MP ಗಳು ಕೂಡ ಆಗಿದ್ದಾರೆ, ಆಯ್ತಾ, MLA ಗಳಾಗಿದ್ದಾರೆ. ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್. ಅವ್ರು ಮಾಡಿರತಕ್ಕಂತ ಘಟನೆಗಳು ಬೇಕಾದಷ್ಟು ಇದೆ, ಅದು ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಯಾರು ಮಾಡ್ಕೊಳ್ತಾರೆ? ಮಾತಾಡಿ. ಮಾನ್ಯ ಅಧ್ಯಕ್ಷೆ, ದಿನೇಶ್ ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ನಕ್ಸಲರ ಶರಣಾಗತಿಯನ್ನು ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಈ ಕಾರಣಕ್ಕೆ ಹಾಗಾಗಿ ಸುಮ್ಮನೆ ನೀವು ಸ್ವಂತ ಊರಿಗೆ ಕ್ಲೇಮ್ ಮಾಡ್ತಾ ಇಲ್ಲ. ಸರ್ ದಿನೇಶ್ ಗುಂಡೂರಾವ್, ನಾನಿದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ, ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ. ನಮಗೆ ಅದರ ತೀವ್ರತೆ ಗೊತ್ತು ಏನು ಅಂತ. ನಮಗೆ ಬೆಂಗಳೂರಲ್ಲಿ ಹಾಗಾದ್ರೆ ಹಾಯಾಗಿದ್ದೀವಿ ಅಂತ ಏನರ್ಥ? ಹಾಗಾದ್ರೆ ಹಾಯಾಗಿದ್ರು ಏನರ್ಥ? ನೀವು ಹಾಯಾಗಿದ್ದೀರ ಅಲ್ಲಿ. ಆಯ್ತು ಸರ್, ಆಯ್ತು. ಹಾಯಾಗಿರೋದು ಏನರ್ಥ ಅದು? ಆಯ್ತು ಸರ್, ಬೆಂಗಳೂರಿದ್ರೆ ನಾವು ಇರಬಾರ್ದ ಇಲ್ಲಿ? ಅಶೋಕ್ ಅವರು ಇರಬಾರ್ದು ಬೆಂಗಳೂರಿನಲ್ಲಿ?
ಪಾಪ ಅವ್ರು ಕೇಳಿ ಅವ್ರ ಸ್ನೇಹಿತರು ಮುನಿರತ್ನ ಕೇಳಿ ಏನಾಯ್ತು ಅಂತ. ನೀವು ಸುಮ್ಮನೆ ಅಲ್ಲಿ ಆಯ್ತು ಆ ಸ್ಥಿತಿನಲ್ಲಿ ಅವ್ರಿಗೆ ಮಸಾಲೆ ಆಗ್ತಿಲ್ಲ. ಒಂದು ನಿಮಿಷ ಮಾತಲ್ಲಿ ಮುಗಿಸ್ಲಿ ಮತ್ತೆ ಮುಗಿಸ್ಬೇಕಾದ್ರೆ ಮುಗಿಸ್ತೀರಾ? ನಿಮಗೂ ಅದ್ರ ಪರಿಸ್ಥಿತಿಗಳು ಗೊತ್ತಿದೆ, ನಾನು ಹೇಳಕ್ ಹೋಗಲ್ಲ. ಮುಂದೆ ಕೇಳಿ ನೀ ಹಾಗಾದ್ರೆ ಇದನ್ನ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾಡ್ಕೊಳ್ಳಿ. ಮಾನ್ಯ ಅಧ್ಯಕ್ಷ, ಎರಡನೇದು, ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನಂಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ. ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ಊಹೆ. ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ, ಆ ಕಾರಣಕ್ಕೆ ಕಾಂಟ್ರಾಕ್ಟ್ದಾರಗಳು ಬಿಲ್ ಆಗಲಿಲ್ಲ, ಅಧಿಕಾರಿಗಳು ಕೇಳ್ತಾ ಇಲ್ಲ, ಹಿಂಗೆಲ್ಲ ಒಂದು ಅನಿಸ್ತದೆ ಪ್ರಾರಂಭ ಆಗಿದೆ. ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ, ಈಗ ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತಂದ್ರೆ ನಿಮ್ ಪಾರ್ಟಿಯಲ್ಲಿ ನಡೀತಾ ಇಲ್ವೇನೋ ಅಂತ ಕೇಳ್ತೀರಿ. ನಮ್ಮ ಪಾರ್ಟಿನಲ್ಲಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಪಾರ್ಟಿ ವಿಷಯ, ಅದೊಂದು ಸಾರ್ವಜನಿಕ ವಿಷಯ, ರಾಜ್ಯದ ಜನರ ವಿಷಯ ಅಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ, 6 ಕೋಟಿ ಜನರಿಗೆ ಅದು ಬೇಕು. ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು. ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ, ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ? ಪರಮೇಶ್ವರ್ ಒಂದೊಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋದ ನಂತರ ನಾನು ಆಗ್ತೀನಿ ಅಂತ, ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ. ಡಿ ಕೆ ಶಿವಕುಮಾರ್ ಸುಳ್ಳು ಹೇಳ್ತಿಲ್ಲ ಸರ್. ನೀವು ಮುಖ್ಯಮಂತ್ರಿ ಆದ್ರೆ ನಾನು ಖುಷಿ ಪಡ್ತೀನಿ. ಆದ್ರೆ ನಿಮ್ಗೆ ಒಂದು ನಿಮಿಷ ಹೊಗಳಿದ್ರು ಯಾಕೆ ಅಧ್ಯಕ್ಷ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ರಾಜ್ಯದ 7 ಕೋಟಿ ಜನರ ಪ್ರಶ್ನೆ ಇದು. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಾಗಬೇಕು? ಒಂದು ಕಡೆ ಶಾಸಕರುಗಳು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಅಧ್ಯಕ್ಷ ಮುಖ್ಯಮಂತ್ರಿ ಬಗ್ಗೆ ಏನು ಅಂದ್ರೆ ನಿಮ್ ಬಯಸರಾಗಿದೆ. ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಈ ಕಾರಣದಿಂದ ನಿಮ್ಮ ಮುಖಾಂತರ ಕೇಳ್ತಾನೆ, ಸ್ಥಿರತೆಯ ಕಾರಣ ದಿನಕ್ಕೊಂದು ರೀತಿಯ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಈ ಶಿವಕುಮಾರ್ ಹೇಳಿ ನಮಗೆ ಅನ್ನಿಸ್ತಾ ಇದೆ, ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು? ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಅಸ್ಥಿರತೆಯನ್ನು ದೂರ ಮಾಡಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬಂದಿಲ್ಲ. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ. ಅದಕ್ಕೆ ಅಷ್ಟೇ. ಈಗ ಮುಗಿಸಿ ಸರ್ಕಾರ ಮಾಡ್ತಾ ಇಲ್ಲ ಪಾಪ. ಇನ್ನೊಂದು ಬಹಳ ಗಂಭೀರವಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಚಿಂತಿತ ಮಾಡೋದು ಬೇಡ, ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟಗಳನ್ನ ನಾವು ಮಾಡ್ಕೊಂಡು ಹೋಗೋಣ. ಅದನ್ನ ನಾವು ಮಾಡ್ಬೇಕ ಹೊರತು ಅದನ್ನ ಬಿಟ್ಟು ಇಲ್ಲಿ ಸಂಧಿ ಇದು ಮಾಡ್ತೀರಿ. ಆಯ್ತು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮಗೆ ನಿಮ್ಮ ಪಕ್ಷಕ್ಕೆ ಬದ್ಧತೆ ಇದ್ರೆ ಗ್ಯಾರಂಟಿ ರದ್ದು ಮಾಡಿ ಅಂತ ವಜಾ ಮಾಡಿ ಅಂತ ಅನೌನ್ಸ್ಮೆಂಟ್ ಕೊಡಿ. ಮತ್ತೆ ಗ್ಯಾರಂಟಿ ಸುತ್ತಿ ಬಳಸಿ
ಗ್ಯಾರಂಟಿ ಸರಿಯಿಲ್ಲ ಅನ್ನೋದಕ್ಕೆ ಹೋಗ್ತಿರಲ್ಲ, ಅದರ ಬದಲು ನೇರವಾಗಿ ಹೇಳಿಲ್ಲ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬೇಕಿಲ್ಲ ಅಂತೇಳಿ ನಿಮಗೆ ಇದನ್ನು ಕೊಡಿ ಒಂದು ಸ್ಟೇಟ್ಮೆಂಟ್. ನಾವು ಆಯ್ತು ನೋಡೋಣ, ಆಮೇಲೆ ನಿಲ್ಸೋದು ಮುಂದುವರ್ಸೋದು ಆಮೇಲೆ ನೋಡ್ತೀವಿ ನಾವು. ಯಾಕೆ ಆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ. ಇವತ್ತು ಒಂದು ಬಡ ಕುಟುಂಬ 5,000 ರೂಪಾಯಿಯನ್ನ ಒಂದು ತಿಂಗಳು ತಗೊಂಡು ಇವತ್ತು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಗೊತ್ತಾ? ಬಾಳ್ತಾ ಇದ್ದಾರೆ ಇವತ್ತು ಜನ. ನೀವ್ ಹೇಳಿದ್ರಿ ಅಕ್ಕಿ ಬಗ್ಗೆ ಮಾತಾಡಿರಿ. ಅಕ್ಕಿನ ಅಂಗರಾಚಿ ಬೇಡ್ದು 10 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ನಿಮ್ಗೆ, ಸರ್ಕಾರ ಮಾತು ಕೊಟ್ಟು ಬಂದಿದ್ದೆ ಜನಕ್ಕೆ. 10 ಕೆಜಿ ಅಂದ್ರೆ 5 10 ಕಿಲೋ ನೀವು ಕೊಡ್ಬೇಕಾಯ್ತು, ಕೇಂದ್ರದ ಬಿಡ್ರಿ. ಇಲ್ಲ 10 ಕೆಜಿ ಈಗ ನಾವು 5 ಕೆಜಿ ಅದೇ ನೀವು ಕೊಟ್ಟಿದ್ದೆ ಕೇಂದ್ರದ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಮನಮೋಹನ್ ಸಿಂಗ್ ನಿಮ್ದಲ್ಲ ಅದು 5 ಕೆಜಿ. ಯತ್ನಾಳ್ ಅವ್ರೆ, ಮನಮೋಹನ್ ಸಿಂಗ್ ಅವರು ತಂದಂತ ಪಕ್ಷ ಹೇಳ್ತು ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ, ಸಿಂಗಾಪುರ್ ಕೊಟ್ರಿ, ನಮಗೆ ಕೊಡ್ಲಿಲ್ವಲ್ರಿ. 34 ರೂಪಾಯಿ ತಂದು ಕೊಡಿ ಅಂದ್ರೆ ಈಗ ಯಾರು ತಗೊಳ್ಳೋದಿಲ್ಲ ಅಕ್ಕಿ. ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನ ಕೊಡೋಣ ಅಂತ ಹೇಳಿ ಈ ತಿಂಗಳಿಂದ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದ್ವಿ. ಇದು ನಮ್ದೇನಿದೆ ತಪ್ಪು? ಮಾತು ಕೊಟ್ಟು ಕದ್ದಿದೀವಿ ನಾವು. ಯಾವ 5 ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತು ಕೊಟ್ಟು ಕದ್ದಿದ್ದೀವಿ? ಪ್ರಾಮಾಣಿಕವಾಗಿ ನಾವು ಆ 5 ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ. ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ. ಅದನ್ನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಆದ್ರೆ ನೀವು ಇದರಿಂದ ಏನೋ ಆಗೋಯ್ತೆ, ಇದರಿಂದ ದೇಶ ಏನೋ ಆಗೋಯ್ತೆ, ಎಲ್ಲೋ ಒಂದ್ ಕಡೆ ಮುಳುಗೋಯ್ತೆ, ಏನೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಸಂಬಳ ನಿಂತಿಲ್ಲ, ಯಾರ ಒಗೈರು ನಿಂತಿಲ್ಲ, ಏನೂ ಆಗಿಲ್ಲ. ಕೆಲಸಗಳು ನಡೀತಾ ಇದಾವೆ. ಏನು ಸ್ವಲ್ಪ ಅಭಿವೃದ್ಧಿ MLAಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಐತೆ, ಮುಂದೆ ಸಾರಿ ಕೊಡಿಸ್ತೀವಿ. ಸಿದ್ದರಾಮಣ್ಣಗೆ ಹೇಳ್ತೀವಿ ನಾವು, ಏನಾರು ಮಾಡಿ ಕೊಡೋಣ. ಎಲ್ಲರೂ MLAಗಳು ಗೌರವ ಉಳಿಸ್ಕೋಬೇಕು. ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ. ಆ ಕೆಲಸನ ಗೌಡ್ರು 410ನೇ ಜಿಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮೈಕ್ ಹಾಕಿ. ಉತ್ತರವನ್ನು ಒದಗಿಸಿದ್ದಾರೆ. ಅಲಮಾರಿ ಜನಾಂಗ, ಅರೆ ಅಲಮಾರಿ ಈ ಜನಾಂಗದಲ್ಲಿ ಗೊಲ್ಲ ಜನಾಂಗ ಸೇರ್ತಾರೆ. ಆ ಗೊಲ್ಲ ಜನಾಂಗವನ್ನು ಕೂಡ ಈಗ ಕಾಡುಗೊಲ್ಲರು ಅಂತಕ್ಕಂಥದ್ದು ನಾಮಾಂಕಿತ ಆಗಿದೆ. ಅದಕ್ಕೆ ಅಭಿವೃದ್ಧಿ ನಿಗಮವನ್ನು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಸರ್ಕಾರ. ಅದಕ್ಕೆ ನಾನು ಸ್ವಾಗತ ಬಯಸ್ತೇನೆ ಸರ್ಕಾರಕ್ಕೆ. ಆದರೆ ಕಾಡುಗೊಲ್ಲರು ನಿಗಮಕ್ಕೆ ಕಾಡುಗೊಲ್ಲರು ಅರೆ ಅಲೆಮಾರಿಯಿಂದ ತೆಗೆದು ಇವಾಗ ಕಾಡುಗೊಲ್ಲರನ್ನೇ ಪ್ರತ್ಯೇಕ ಮಾಡಿದ್ಮೇಲೆ ಅವರಿಗೆ ಕಳೆದ ಸಾಲಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಈ ರಾಜ್ಯದಲ್ಲಿ ತೊಡಗಿಸಿಲ್ಲ. ಮತ್ತು ನನ್ನ ಕ್ಷೇತ್ರದಲ್ಲಿ 54 ಗ್ರಾಮಗಳಲ್ಲಿ ಸುಮಾರು 15,000ಕ್ಕೂ ಮಿಗಿಲಾಗಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ನನ್ನ ಅರಸೀಕೆರೆ ಕ್ಷೇತ್ರದಲ್ಲಿ ನೀವು ಆ ಜನಾಂಗವನ್ನು ಸಂಪೂರ್ಣವಾಗಿ ಅವರ ಜೀವನ ಕುರಿ ಮೇಕೆಯನ್ನು ಸಾಕಿ ಮತ್ತು ಅವರ ಸಂಪ್ರದಾಯ ಇವತ್ತೂ ಕೂಡ ಅವರು ಮಗುವನ್ನು ಊರಿನಲ್ಲಿ ಜನನ ಮಾಡಲಿಕ್ಕೆ ಬಿಡೋದಿಲ್ಲ. ಊರಿನ ಹೊರಗಡೆ ಮಾಡ್ತಕ್ಕಂಥ ಸಂಪ್ರದಾಯ ಸನಾತನ ಕಾಲದಿಂದ ಸಂಪ್ರದಾಯಬದ್ಧರಾಗಿ ಬಾಳಿರ್ತಕ್ಕಂಥ ಜನಾಂಗ. ಆ ಜನಾಂಗವನ್ನು ನೀವು ಕಾಡುಗೊಲ್ಲರು ಅಂತ ಮಾಡಿ ST ಜನಾಂಗಕ್ಕೂ ಸೇರಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಗಿದೆ. ಅದು ಕೇಂದ್ರ ಸರ್ಕಾರದ ಬಳಿ ಇದೆ. ಅದನ್ನು ಮಾನ್ಯ ಸಚಿವರು ಹೋಗಿ ಅದನ್ನು ಪೂರ್ಣಗೊಳಿಸಿ ಅವರನ್ನು ಕಾಡು ಜನಾಂಗದವರನ್ನು ST ಸಮಾಜಕ್ಕೆ ಸೇರಿಸಬೇಕು ಅಂತಕ್ಕಂಥ ಬಹಳ ದಿವಸಗಳ ಒತ್ತಾಯವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಕಾಡುಗೊಲ್ಲರು ಅಂತೇಳಿ ಏನು ನೀವು ನಿರ್ಧಾರ ಮಾಡಿದಿರಿ, ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು
ಗಂಗಾ ಕಲ್ಯಾಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನ ಕಾಡುಗೊಲ್ಲರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಅಲೆಮಾರಿ ಅರೆ ಅಲೆಮಾರಿಯಿಂದ ವಿಂಗಡಣೆ ಮಾಡಿದ ಮೇಲೆ ಅವರಿಗೆ ಕಾಡುಗೊಲ್ಲರಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಖಾಂತರ ಇದನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿದೆ. ನೀವು ಕೈ ಬಿಟ್ಟಿದ್ದೀರಿ. ನಾವು ಆ ಜನರ ಒಂದು ಸಿಟ್ಟಿಗೆ ಗುರಿಯಾಗ್ತಾ ಇದ್ದೀವಿ. ದಯಮಾಡಿ ಆಮೇಲೆ ನೀವು ನಿಗಮ ಅಂತ ಸ್ಥಾಪನೆ ಮಾಡಿದ ಮೇಲೆ ಆ ಜನಾಂಗಕ್ಕೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ತಹಸೀಲ್ದಾರರಿಗೆ ಕಾಡುಗೊಲ್ಲ ಅಂತಕ್ಕಂಥ ಸರ್ಟಿಫಿಕೇಟ್ನನ್ನ ಇದರಲ್ಲಿ ಅವರ ಜಾತಿ ಸರ್ಟಿಫಿಕೇಟ್ ಅನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರರಿಗೆ ಇಲ್ಲಿಂದ ನಿರ್ದೇಶನ ಹೋಗಬೇಕು. ಅವರನ್ನು ಯಾವ ಜನಾಂಗಕ್ಕೆ ನೀವು ಕರೆದಿದ್ದೀರಿ, ಯಾವ ಜನಾಂಗಕ್ಕೆ ಸೇರಿಸಿದಿರಿ, ಯಾವ ವರ್ಗಕ್ಕೆ ಸೇರಿಸಿದಿರಿ, ಆ ವರ್ಗಕ್ಕೆ ಅವರನ್ನು ಕಾಡುಗೊಲ್ಲರು ಅಂತಕ್ಕಂಥ ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಆ ಸರ್ಟಿಫಿಕೇಟ್ ಅನ್ನು ತಹಸೀಲ್ದಾರ್ ಕೊಡಬೇಕು. ಮತ್ತು ಇಡೀ ರಾಜ್ಯದಲ್ಲಿ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಸಿಗ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿಯಿಂದ ಪ್ರತ್ಯೇಕವಾದ ಮೇಲೆ ಅವರನ್ನ ಪೂರ್ಣ ಇಲ್ಲ ಅಲೆಮಾರಿ ಜನಾಂಗದಲ್ಲೇ ನಾವು ಇಟ್ಕೊಂಡಿದೀವಿ ಕಾಡುಗೊಲ್ಲರನ್ನ ಅನ್ನೋದಾದ್ರೆ ನನ್ನ ಸಂತೋಷ, ಅದರಲ್ಲೇ ಇಟ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಆದರೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ಪ್ರಶ್ನೆಗೆ ಏನಾಗಬೇಕೀಗ ಅಲ್ಲ, ಕಾಡುಗೊಲ್ಲರು ಅಂತ ಕರೆದ ಮೇಲೆ ಅರೆ ಅಲೆಮಾರಿ ಜನಾಂಗನ ಕಾಡುಗೊಲ್ಲರು ಅಂತ ಕರೆದ ಮೇಲೆ ನೀವು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು. ಕಳೆದ ಸಾರಿ ಏನೂ ಅವ್ರಿಗೆ ಸಿಕ್ಕಿಲ್ಲ. ಆದ್ರಿಂದ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಎಲ್ಲ ಗಂಗಾ ಕಲ್ಯಾಣ ಹಿಂದೆ ಸುಮಾರು 25ರಿಂದ 30 ಗಂಗಾ ಕಲ್ಯಾಣ ಬರ್ತಾ ಇತ್ತು. ಗಂಗಾ ಕಲ್ಯಾಣ ಇವತ್ತು ಬರ್ತಾ ಇಲ್ಲ. ಅವರಿಗೆ ಸೌಲಭ್ಯಗಳು ಬರ್ತಾ ಇಲ್ಲ. ಪ್ರಶ್ನೆ ಕೇಳಿ. ಬರ್ತಾ ಇಲ್ಲ. ಆಮೇಲೆ ಏನ್ ಮಾಡಿದ್ರಿ? ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ. ಇದು ಪ್ರಶ್ನೆ, ಇದು ಪ್ರಶ್ನೆನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರು ಉತ್ತರ ಹೇಳ್ಬೇಕು. ಇನ್ನು ಮುಗಿದಲ್ ಪ್ರಶ್ನೆ. ಈ ಸರ್ಕಾರದಿಂದ ಕಾಲ್ಗೊಳ್ಳರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇ ಉತ್ತರ ಕೊಡ್ತೀರಿ, ಅಲ್ಲಿ ಬಂದ್ರಿದ್ದಾರಲ್ಲ. ಅಲ್ಲಲ್ಲ, ಅದ್ರಲ್ಲಿ ಏನಿಲ್ಲ. ಅವ್ರನ್ನ ಕಾಡುಗೊಲ್ಲರು ಅಲಮಾರಿನಲ್ಲಿ ಇದ್ರು, ಅವರು ಕಾಡುಗೊಲ್ಲರು ಅಂತ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ತಹಸೀಲ್ದಾರಿ ಸರ್ಟಿಫಿಕೇಟ್ ಕೊಡಕೊಳ್ಳಿ, ಅವ್ರಿಗೆ ತೊಂದರೆ ಮಾಡಬೇಡಿ. ಪ್ರತ್ಯೇಕವಾದಂತ ಅನುದಾನವನ್ನ ಆ ಸಮಾಜಕ್ಕೆ ನೀಡಬೇಕು. ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕು. ಅವರೆಲ್ಲಾ ರೀತಿಯಿಂದಲೂ ಸಾಂಪ್ರದಾಯಬದ್ಧವಾದಂತ ಜೀವನ ಅವಕಾಶ ಕೊಡಿ. ಈಗ ಅವರಿಗೆ ಹೆಚ್ಚಿನ ಆದ್ಯತೆನ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಕ್ವಶನ್ ಏನು ಕೇಳಿದ್ದಾರೆ ಈಗಾಗಲೇ ನಾನು ಬಹಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದ ಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ. ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಆದರೆ ಅದನ್ನೇ ಹೋದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಲೇಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನು ಸವಿಸ್ತಾರವಾದಂಥ ಉತ್ತರ ಇನ್ನು ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸೌಲಭ್ಯ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದಕ್ಕೆ ಇದನ್ನು ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ, ಅದು ಎಷ್ಟಿಗೆ ಸೇರಿಸಿದ್ದು, ಅದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸ್ಬೇಕಂತ ಪ್ರಪೋಸಲ್ ಕಳಿಸ್ತಾರೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ, ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಅದು ಒಂದು ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್, ನೀವು ಮಾತಾಡಿ, ಸಮುದಾಯದಿಂದ ಇರೋನು ಮಾತಾಡಿ ಸರ್, ನೀವು ಮಾತಾಡಿ, ಇದು ಮುಗಿದ ಮಾತಾಡಿ, ಹೇಳ್ತೀನಿ, ತೊಂದ್ರೆ ಇಲ್ಲ. ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ, ತಪ್ಪು ಅಭಿಪ್ರಾಯ. ನಾನು ಎಲ್ಲ ಹೇಳ್ತೀನಿ. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿಗೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಅದು ಇಲ್ಲ, ಅಂಕ ಕಳಿಸಿಲ್ಲ. ಕೇಳಿ ಸರ್, ಮೊದಲು ಕುಲಶಾಸ್ತ್ರ ಅಧ್ಯಯನ ಒಂದ್ ನಿಮಿಷ ಸರ್. ಧೀರಜ್ ನೋಡಿ, ಮೊದಲು ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ದು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಾದ್ರು ಇದ್ರೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಈಗ ಗೊಲ್ಲ ಅವರು ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇ ತೀರ್ಮಾನಕ್ಕೆ ಬರಬೇಡಿ. ಮೊದಲಿಗೆ ಪ್ರಾರಂಭ ಆಗಿಲ್ಲ. ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಕಾಡುಗೊಲ್ಲ ಗೊಲ್ಲ ಅಂತ ಸಮಸ್ಯೆಗಳು ಪ್ರಾರಂಭ ಆದವು. ಅದು ಅಲೆಮಾರಿ ಇದ್ರೊಳಗ. ಅದಾದ್ಮೇಲೆ ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನೂ ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಅಲೆಮಾರಿದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಆ ಹೋದ್ಸತೆ ಅದು ರಿಜಿಸ್ಟ್ರೇಷನ್ ಆಯಿತು, ಇದೆಲ್ಲ ಆಗಿದೆ. ಈ ವರ್ಷ ಕಾಡುಗೊಲ್ಲಿಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನು ಕೇಳಿದಿರಲ್ಲ, ನಿಶ್ಚಿತವಾಗಲೂ ಆ ಸೌಲಭ್ಯಗಳು ಕೊಡ್ತೀವಿ. ನಿಮ್ಮ ಕ್ಷೇತ್ರದೊಳಗೆ, ಯಾರು ಶಿವಲಿಂಗೇಗೌಡರ ಕ್ಷೇತ್ರದೊಳಗೆ 54 ಗ್ರಾಮದೊಳಗೆ ಗೊಲ್ಲ ಸಮುದಾಯದವರು ಇದ್ದಾರೆ. ಅದನ್ನು ನಮ್ಮ ಹತ್ರ ಮಾಹಿತಿ ತರಿಸಿದ್ದೀವಿ. ನಿಮ್ಮ ಜೊತೆಗೆ ತುಮಕೂರು ಜಿಲ್ಲೆ ಜಾಸ್ತಿ ಇದ್ದಾರೆ, ಚಿತ್ರದುರ್ಗ ಜಿಲ್ಲೆಯೊಳಗೆ ಇದ್ದಾರೆ. ಅಲ್ಲೇನೆ ಒಂದಿಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಮತ್ತು ಕಾಡುಗೊಲ್ಲ ಅನ್ನೋದಕ್ಕೆ. ಈ ವ್ಯತ್ಯಾಸವನ್ನು ಅರಿತುಕೊಂಡು ಅದರ ಬಗ್ಗೆ ಪೂರ್ಣ ಮಾಹಿತಿ ತಗೋದು. ಅದಕ್ಕೆ ಈಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದೀವಿ. ಅವ್ರೇನು ಇವತ್ತು ಸಲಹೆಗಳನ್ನು ಕೂಡ ನಿಜವಾಗಲೂ ಸರ್ಕಾರಕ್ಕೆ ಇಂಥ ಸಣ್ಣ ಸಮಾಜದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ. ಅದಕ್ಕೆ ಈಗೇನು ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಮಗೆ ಈ ವರ್ಷ ದುಡ್ಡನ್ನು ಕೊಡುವಂಥದ್ದು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಕೊಡ್ತಾರೆ. ಈಗಾಗಲೇ ನಮ್ಮ ಹತ್ರ 11 ನಿಗಮಗಳಿದ್ದಾವೆ. ಅದ್ರ ವಿಚಾರದೊಳಗೆ ನನಗೆ ಬಹಳಷ್ಟು ಸಲಹೆಗಳನ್ನು ಜಯಚಂದ್ರ ಸಾಹೇಬ್ರ ಕೊಟ್ಟಿದ್ದಾರೆ. ಕಾಡುಗೊಲ್ಲ ವಿಚಾರದೊಳಗೆ ಕೆಲವೊಂದಿಷ್ಟು ಪ್ರಪೋಸಲ್ ಇರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾನು ನಿಶ್ಚಿತವಾಗ್ಲೂ ಸರ್ಕಾರ ಇದನ್ನು ಪರಿಶೀಲನೆ ಮಾಡ್ತೀನಿ. ರೆವಿನ್ಯೂ ಮಿನಿಸ್ಟರ್ ಗಮನ ಸೆಳೆತಾ ಇದ್ದೀನಿ. ಬಿಜಾಪುರ ಜಿಲ್ಲೆ ಈಗಾಗಲೇ 13 ತಾಲೂಕುಗಳು ಹೊಂದಿವೆ. ಅಲ್ಲಿ ಹೊಸದಾಗಿ ಇಂಡಿ ಜಿಲ್ಲೆ ಆಗಲಿ ಅಂತೇಳಿ ಆ ಭಾಗದ ಜನರ ಬಹುದಿಂದ ಕೂಗಿದೆ. ಸೊ ಸರ್ಕಾರ ಅದ್ರ ಬಗ್ಗೆ ಏನ್ ಹೇಳುತ್ತೆ? ಓಕೆ, ಉತ್ತರ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಮೇಲೆ ಮಾನ್ಯ ಸದಸ್ಯರು ಏನಾದರೂ ಹೇಳೋದಿದ್ರೆ ಒಮ್ಮೆ ಉತ್ತರ ಕೊಡ್ಬೋದು. ಉತ್ತರ ತಾವು ಕೊಟ್ಟಿದ್ರಿ, ಬಹಳ ಅತ್ಯಂತ ಬುದ್ಧಿವಂತಿಕೆ ಉತ್ತರ ಅದ. ಅದ್ರ ಬಗ್ಗೆ ನಿರ್ಣಯ ಮಾತಿಲ್ಲ ಕೃಷ್ಣ ಅವರೇ. ಆದ್ರೆ ಒಂದು ರಾಜಸ್ಥಾನದಂತ ಒಂದು ರಾಜ್ಯ 51 ಜಿಲ್ಲೆಗಳನ್ನು ಹೊಂದಿದೆ. ಆದ್ರೆ ಕರ್ನಾಟಕ ಇವತ್ತು 31 ಇಟ್ಕೊಳ್ಳೋಕ್ಕಿಂತ 50 ಜಿಲ್ಲೆಗಳನ್ನು ಹೆಚ್ಚಿಗೆ ಬರೀ ನಮ್ದು ಒಂದೇ ಅಂತ ಅನ್ನಂಗಿಲ್ಲ. ನಾನು ಜಿಲ್ಲೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಬಂದಾಗ ಫಸ್ಟ್ ಬೆಳಗಾವಿ ಪ್ರಯಾರಿಟಿ ಮಾಡಬೇಕಾಗ್ತದೆ. ಅಂತ ಅನೇಕ ಜಿಲ್ಲೆಗಳನ್ನು ತಾವು ಮಾಡಿದ್ರಿ ಅಂದ್ರೆ ಆಡಳಿತ ದೃಷ್ಟಿಯಿಂದ ಬಹಳ ಅನುಕೂಲ ಆಗ್ತದೆ. ಇವತ್ತು ಉದಾಹರಣೆಗೆ ಅವಿಭಾಜ್ಯ ಧಾರವಾಡ 3 ಜಿಲ್ಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ರಿ ನೀವು, ಹಾವೇರಿ, ಗದಗ್, ಧಾರವಾಡ. ಸೊ ಆ ರೀತಿ ನಮ್ಮಲ್ಲಿ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಮ್ಮ ಭಾಗದ ಜನ ರಾಜ್ಯದ ಗಡಿ ಭಾಗದಲ್ಲಿದೆ. ಕ್ರೈಮ್ ಆಕ್ಟಿವಿಟೀಸ್ ಮ್ಯಾಕ್ಸಿಮಮ್ ನಡೀತದೆ. ಸೊ ನಮ್ದು ಬ್ರಿಟಿಷರ ಕಾಲದಾಗ ರೆವಿನ್ಯೂ ಟ್ರೀಟ್ ಆದದ್ದು. ಆಮೇಲೆ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದೀವಿ. ಇವತ್ತಿಗೂ ಸಹಿತ ಎಲ್ಲಿ ಕೆಲವು ಕಡೆ ಡಿಸಿ ಆಫೀಸ್ ಚೆನ್ನಾಗಿಲ್ಲ. ಅದು ನೀವು ನಮ್ಮ ಇಂಡಿಗೆ ಬಂದು ನೋಡಿದ್ರಿ ಅಂದ್ರೆ ಒಂದು ಡಿಸಿ ಆಫೀಸ್ ಇರಬೇಕು. ಆ ರೀತಿ ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಭವನ ನಿರ್ಮಾಣ ಮಾಡಿದೀವಿ. ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿ ಇದೆ, ರೈಲ್ವೆ ಟ್ರ್ಯಾಕ್ ಇದೆ, ಬ್ರಾಡ್ಗೇಜ್ ಇದೆ, ಆಮೇಲೆ ನ್ಯಾಷನಲ್ ಹೈವೇಸ್ ಅದಾವ. ಸೊ ಬಾರ್ಡರ್ದೊಳಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ ನಮ್ಮಲ್ಲಿ. ಸೊ ಅಲ್ಲಿ ಒಂದು ಜಿಲ್ಲೆ ಇತ್ತು ಅಂದ್ರೆ ಅನೇಕ ರೀತಿಯಿಂದ ಅನುಕೂಲಗಳಾಗ್ತವೆ. ಆ ಭಾಗ ಇಂಡಿ ಸಿಂಧಿ ಭಾಗ ನಿಮ್ಗೆ ಹೇಳ್ತೀವಿ, ಆರ್ಟಿಕಲ್ 371 ವಂಚಿತರಾದೀವಿ ನಾವು. ಇವತ್ತು ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್, ಆಳಂದ್ ಏನೇನ್ ಬೆನಿಫಿಟ್ ಸಿಗ್ತದೆ ಜೇವರ್ಗಿಗೆ ನಮಗೆ ಸಿಗೋದಿಲ್ಲ. ಸೊ ನನ್ನ ಕಳಕಳಿ ವಿನಂತಿ, ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ತಾವು ಇಂಥದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಆ ಭಾಗದ ಜನ ಈ ಸರ್ಕಾರದ ಬಗ್ಗೆ ಬಹಳ ವಿಶೇಷವಾಗಿ ಜಿಲ್ಲೆಗಳನ್ನ ರಚನೆ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅನೇಕ ಸಮಸ್ಯೆಗಳು ಇರ್ತಿರ್ತಾವ. ಬಟ್ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ತಾವು ಮಾಡುವಂತ ಸಂದರ್ಭ ಇವತ್ತೇ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ತಾವು ಎಂದು ನಿರ್ಣಯ ಮಾಡ್ತಾ ಇರ್ತೀರಿ, ನಮ್ಮನ್ನು ಅವಾಗ ಪರಿಗಣಿಸ್ರಿ ಅಂತ ಹೇಳಿ ನನ್ನ ಕಳಕಳಿ ಪ್ರಾರ್ಥನೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಬಹಳ ಸಮಚಿತ್ತದಿಂದ ಬಹಳ ಆಲೋಚನೆ ಮಾಡಿ ಅವರು ಬಹಳ ತೂಕವಾಗಿನೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಅವರು ಹೇಳಿರೋದು ಇಷ್ಟೇ,
ನಾನು ಹೇಳೋದನ್ನ ಅವರೇ ಹೇಳಿದ್ದಾರೆ. ಬಹುಶಃ ಇವತ್ತಲ್ಲ, ಕನಿಷ್ಠ ನೀವು ಮಾಡುವಾಗ ಈ ವಿಷಯ ಸರ್ಕಾರದ ಮುಂದೆ ಬಂದಾಗಾದ್ರೂ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದಕ್ಕೆ ನಾನು ಅವ್ರಿಗೇನು ಅದಕ್ಕೆ ಎದುರು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕಂತೂ ಹೊಸ ಜಿಲ್ಲೆಗಳು ರಚನೆ ಮಾಡುವಂತ ವಿಚಾರ ಸರ್ಕಾರದ ಹಂತದಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಒಂದೆರಡು ಕಡೆ ಈ ರೀತಿ ವಿಷಯ ಇದೆ, ಬೇಡಿಕೆನೂ ಇದೆ ಒಂದೆರಡು ಕಡೆ ರಾಜ್ಯದಲ್ಲಿ. ಆದರೆ ಕೇಂದ್ರ ಸರ್ಕಾರನೂ ಸಹ ಈ ದೇಶದಲ್ಲಿ ಸೆನ್ಸಸ್ ಆರಂಭ ಆಗುವ ಹಂತದಲ್ಲಿ ಹೊಸದಾದಂತ ಕಂದಾಯ ವಿಭಾಗಗಳನ್ನ ರಚನೆ ಮಾಡಬಾರದು ಅನ್ನುವಂತ ಒಂದು ಸೂಚನೆನೂ ಕೂಡ ಇದೆ. ಸೊ ಹಾಗಂತೇಳಿ ಮಾಡಬಾರ್ದು ಶಾಶ್ವತವಾಗಿ ಅಂತಲ್ಲ, ಸೆನ್ಸಸ್ ಸಂದರ್ಭದಲ್ಲಿ ಸೆನ್ಸಸ್ನ ಹೊಸ್ತಿಲಿನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು, ಅದು ಜಸ್ಟ್ ಅವ್ರ ಮಾಹಿತಿಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ರೆ ಖಂಡಿತವಾಗಿ ಅವರು ಹೇಳಿದಾಗೆ ರಾಜ್ಯ ಸರ್ಕಾರ ಹೊಸ ತಾಲೂಕಾಗ್ಲಿ ಜಿಲ್ಲೆಯನ್ನಾಗ್ಲಿ ಮಾಡುವಂತ ಸಂದರ್ಭದಲ್ಲಿ ಅವರು ಇಟ್ಟಿರುವಂತ ಬೇಡಿಕೆಯನ್ನ ಗಂಭೀರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ, ಅದು ನನ್ನ ವೈಯಕ್ತಿಕ ತೀರ್ಮಾನ ಏನಾಗೋದಿಲ್ಲ, ಇಡೀ ಕ್ಯಾಬಿನೆಟ್ನ ಡಿಸಿಷನ್ ಆಗತ್ತೆ. ಆದ್ರೂ ಕೂಡ ಅವ್ರು ಹೇಳಿರುವಂತ ವಿಚಾರವನ್ನ ಖಂಡಿತವಾಗಿ ನಾವು ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಸಭಾಧ್ಯಕ್ಷರೇ. ಈಗಲ್ಲ, ಮಾಡುವಂತ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನೋದನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಅಂಬೇಡ್ಕರ್ ನಿಗಮಕ್ಕೆ ಎಷ್ಟು ಹಣವನ್ನ ಮಂಜೂರಾತಿ ಆಗಿದೆ ಅನ್ನುವಂಥದ್ದು ನಾನು ಗಮನ ಸೆಳೆದಿದೆ. ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 218 ಕೋಟಿ ರೂಪಾಯಿನ ಅದಕ್ಕೆ ಬಿಡುಗಡೆ ಮಾಡಿತ್ತು. ಈ ವರ್ಷ 124 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಹತ್ತತ್ರ 100 ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ. ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತು. ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ. ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು, ಸ್ವ ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯ್ತು, ಹಿಂಗೆಲ್ಲ ಗೊತ್ತಾಯ್ತು. ನಾನು ಮಾನ್ಯ ಮಾದೇವಪ್ಪನವ್ರ ಹತ್ರ ವಿನಂತಿ ಮಾಡೋದು, ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ, ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನೀವು 100 ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ, ಒಂದು ನಿಗಮಕ್ಕೆ. ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತಹ ಉಳಿದ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ. ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರುವ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲನೇದು. ಆ ಸಮುದಾಯದಿಂದ ಬಂದಂತವ್ರು ನಿಮ್ಮ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ. ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರದು, ಆ ಸಮುದಾಯಕ್ಕೆ ಏನಾದ್ರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ. ಇರ್ಲಿ, ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಎರಡನೇದು, ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು. ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ. ಲೋಕಾಯುಕ್ತದ ಒಂದು ವರದಿ ಇದೆ. ಲೋಕಾಯುಕ್ತದಲ್ಲಿ 16 ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತೋ ಅವರಿಗೆ ಸಿಗೋದ್ರೆಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನ ಜಾಸ್ತಿ ಮಾಡ್ತೀರಿ, ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ, ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು. ಮಾನ್ಯ ಸಭಾಧ್ಯಕ್ಷರೇ, ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ಸಿ ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂಥ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ. ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂಥ ಕೆಲಸ. ಕಳೆದ ಸಾಲಿನಲ್ಲಿ ಕೊಟ್ಟಂತ ಹಣ ಮತ್ತು ಇದ್ರ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದೇ ನಮ್ಮ ಟರ್ನ್ ಕಿ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು. ಆಮೇಲೆ ಅದು ಟರ್ನ್ ಕಿ ಇದ್ಮೇಲೆ ಎಲ್ಲ ಕಡೆ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅದರ ಹಂಚಿಕೆ ಆದ್ಮೇಲೆ, ಮರು ಹಂಚಿಕೆ ಆದ್ಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು. ಆದ್ರೆ ಅದಂತ ಹೇಳಿ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. 1991ನಲ್ಲಿ ಭೂ ಒಡೆತ ಯೋಜನೆ ಪ್ರಾರಂಭ ಆಯಿತು. ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು.
ಅಂಬೇಡ್ಕರ್ ಅವರು ದಲಿತರು ಭೂಮಿಯನ್ನು ಹೊಂದುವಂತ ವಿಷಯದಲ್ಲಿ ಲ್ಯಾಂಡ್ ಇಟ್ಸ್ ಎ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದ್ರು. ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದೀವಿ. ಅದರಿಂದ ನಾವು ಕಡಿಮೆ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಅದ್ರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀವನ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತೀವಿ. ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆಗೆ ಹೊಸ ಕಾಯಕಲ್ಪ ಅದನ್ನ ಬಾಡೆ ಮಾಡ್ತೀವಿ. ಅದ್ರ ಬಗ್ಗೆ ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಇವತ್ತೇನು ಭೂ ಒಡೆತಲ್ಲಿ ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸ್ ವರದಿ ಮಾಡುತ್ತೋ ಅಲ್ಲಿ ದುರುಪಯೋಗ ಆಗಿದೆ ಅಂತೇಳಿ ಅದರ ಆಧಾರದ ಮೇಲೆ ನಾವು FIR ಮಾಡಿದ್ವಿ. ಇಂಡಿ ತಾಲೂಕಲ್ಲಿ FIR ಮಾಡಿ ಮತ್ತು DC-ಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತ ಆ ನಡೆದಿರ್ತಕ್ಕಂಥ 4-5 ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಮತ್ತು ಈ ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನ ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡಕ್ಕೆ ಮಾನ್ಯ ಅಧ್ಯಕ್ಷೆ, ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ. ಮತ್ತು ಅದರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು. ನಾನು ಆಗ್ಲೇ ಹೇಳಿದಂತೆ 218 ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು, ಈ ವರ್ಷ 124 ಕೋಟಿ. ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದ್ದೀರಿ ನೀವು 124 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು 104 ಕೋಟಿ, ಅಲ್ಲೂ 20 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಅಗೇನ್ ಇದನ್ನ ಏನು ಅಂತ ಹೇಳಿ. ಮತ್ತೆ ಆ ನಿಗಮಕ್ಕೆ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ. ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು. ಎರಡನೇದು ನಂದು ಬಹಳ ನಿಮ್ಮ ಗಮನ ಸೆಳೀತಾ ಇರುವಂತದ್ದು, ಭೂ ಒಡೆತನದ ಯೋಜನೆಯಲ್ಲಿ ಗರಿಷ್ಠ ಮಿತಿ 20 ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು. ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನ ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ. 20 ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ? ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಮನೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಒಡೆತನ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ. ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೇ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ 20 ಲಕ್ಷ ರೂಪಾಯಿಯ ಗರಿಷ್ಠ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು, ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲ. ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ. ಅವ್ರು ಸಲಹೆ ತಗೊಂಡು 20 ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ, ಬೆಂಗಳೂರು, ಅರ್ಬನ್, ರೂರಲ್ ಈ ಕಡೆ ಪಕ್ಕ ಬಿಟ್ಟು ಬೇರೆ 20 ಲಕ್ಷ ಅಂತ ಹೇಳಿದ್ರೆ ಐ ವಿಲ್ ಅಗ್ರಿ ವಿತ್ ಯು. ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಐ ವಿಲ್ ಹ್ಯಾವ್ ಎ ಡಿಸ್ಕಷನ್, ಐ ವಿಲ್ ಟೇಕ್ ಯುವರ್ ಸಜೆಷನ್. ಮತ್ತು ಹಣ ಬಿಡುಗಡೆ ಮಾಡಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನ ಶಕ್ತಿಯುತವಾಗಿ ಮಾಡಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತವ್ರು ನೀವು. ನೀವೇ ಇಷ್ಟು ಅಸಹಾಯಕರಾಗಿ ನೀವೇ ಇಷ್ಟು ಹತ್ರ ಇರೋದು. ಕಿಚನ್ ಕ್ಯಾಬಿನೆಟ್ ನಿಮ್ಮ ಹತ್ರ ಇರೋದು. ಜನರಿಗೆ ಹಣ ತಗೊಳ್ಳಿಕ್ಕೆ ಅವರ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತೀನಿ. ನಿಮ್ಮ ಸಲಹೆಗಳನ್ನ ಜನಪರವಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಪರವಾಗಿ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತಾರೆ. ಕೋನಾರೆಡ್ಡಿ ಇರ್ಬೋದು, ಲೋನ್ ಆಗಿರ್ಬೋದು, ಟಾರ್ಗೆಟ್ ಕೊಡ್ತೀರಾ? ಕೂತ್ಕೊಳ್ಳಿ. ಸುಕ್ಕೆ ಗುರುತಿನ ಪ್ರಶ್ನೆ 280 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ.